ಮನಸ್ಸು ಭಾರ ಮಾಡಿಕೊಂಡು ಹೇಳೋಕ್ಕೆ ಆಗದಿರಾ ಒದ್ದಾಡ್ತಾ ಇರ್ತಾರೆ. ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಅವ್ರನ್ನ ನೀವು ಗಮನಿಸಿದ್ರೆ ರೆಸ್ಟ್ ರೂಮ್ಗೆ ಜಾಸ್ತಿ ಹೋಗ್ತಾ ಇರ್ತಾರೆ. ಆದರೆ ರೆಸ್ಟ್ ರೂಮ್ಗೆ ಹೋದಾಗಲ್ಲ ಅವರು ಅಲ್ಲಿ ಅಳ್ತಾ ಇರ್ತಾರೆ. ಬಟ್ ಅವ್ರಿಗೆ ಆಚೆ ಹೇಳ್ಕೊಳಕ್ಕೆ ಆಗೋದಿಲ್ಲ. ಆದರೆ ಅವ್ರ ಮುಖದಲ್ಲಿ ಏನೋ ಒಂದು ಕಾಣುತ್ತೆ. ಪ್ರಾಬ್ಲಮ್ ಏನೋ ಇದೆ, ಅದಕ್ಕೆ ಇವರು ಹೇಳ್ಕೊತಾ ಇಲ್ಲ, ಏನೋ ನೋವಿದೆ ಅಂತ ಗೊತ್ತಾಗುತ್ತೆ. ಇದನ್ನು ನಾವು ಡಿಪ್ರೆಷನ್ ಮತ್ತು ಸ್ಟ್ರೆಸ್ ಫೀಲಿಂಗ್ ಅಂತ ಹೇಳ್ತೀವಿ. ಸ್ಟ್ರೆಸ್ ಫೀಲಿಂಗ್ ಅಂದರೆ ಓವರ್ ವರ್ಕ್ಲೋಡ್ ಆದಾಗ ನಮಗೆ ಜಾಸ್ತಿ ವರ್ಕ್ಲೋಡು ಹೇಗೆ ಇದನ್ನು ನಿಭಾಯಿಸೋದು, ನನ್ನ ಕೈಲಿ ಆಗ್ತಾ ಇಲ್ಲ, ನನಗೆ ಒಂದು ಇಕ್ಕಟ್ಟು ಪರಿಸ್ಥಿತಿನಲ್ಲಿದ್ದೀನಿ ಅಂತ ಹೇಳಿ ಅಂದ್ಕೊಳ್ಳೋದು ಒಂದು ಸ್ಟ್ರೆಸ್. ಮತ್ತು ಡಿಪ್ರೆಷನ್ ಅಂದರೆ ಕಣ್ಣಲ್ಲಿ ನಿಮಗೆ ನೀರು ಕಂಡೇ ಕಾಣುತ್ತೆ. ಯಾಕಂದರೆ ಅವರು ಆಚೆ ಮಾತಾಡೋದಕ್ಕೆ ಇಷ್ಟಪಡಲ್ಲ, ಅಪ್ಪ ಅಮ್ಮನಿಗೆ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ, ಇಲ್ಲ ತಂದೆ ತಾಯಿನೇ ಆಗಿದ್ರೂ ಮಕ್ಕಳಿಗೆ ಹೇಳ್ಕೊಳಕ್ಕೆ ಇಷ್ಟಪಡೋದಿಲ್ಲ. ಅವರು ಒಳಗೊಳಗೆ ತುಂಬ ನೋವು ತಿಂತಾ ಇರ್ತಾರೆ. ತುಂಬ ಜನ ಈ ಡಿಪ್ರೆಷನ್ ಸ್ಟೇಟ್ಗೆ, ಅದು ವಿಪರೀತ ಎಮೋಷ್ನಲ್ ಸ್ಟೇಟ್ಗೆ ಹೋದಾಗ ಅವ್ರಿಗೆ ಬದುಕಲೇಬಾರ್ದು ಅಂತ ಅನಿಸುತ್ತೆ. ಆದರೆ 75% ಜನ ಈ ಡಿಪ್ರೆಷನ್ ಸ್ಟೇಟಿಂದ ಅವರಾಗೆ ತಾನಾಗೆ ಆಚೆ ಬಂದುಬಿಡ್ತಾರೆ. ಹೇಗೆ ಸ್ಕಿನ್ನಲ್ಲಿ ವೂಂಡ್ ಆಗಿ ಮತ್ತೆ ಅದು ಬೇಗ ಕೂಡ್ಕೊಂಡು ಅದು ಗಾಯ ವಾಸಿಯಾಗುತ್ತೋ ಹಾಗೆ ಈ ಮನಸ್ಸಿನ ಗಾಯನೂ ವಾಸಿಯಾಗುತ್ತೆ. ರಮಣಿ ಯೂನಿವರ್ಸಲ್ ಮೆಡಿಟೇಷನ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಈ ಎಮೋಷ್ನಲ್ ಬ್ರೈನ್ ಮತ್ತು ಈ ಡಿಪ್ರೆಷನ್ ಸ್ಟ್ರೆಸ್ಸಿಂದ ಬಳಲ್ತಾ ಇರೋರನ್ನ ಹೇಗೆ ಆಚೆ ತರಬೇಕು ಮತ್ತು ಅವರು ಬೇಗ ಆಚೆ ಬರೋದು ಹೇಗೆ, ಇಲ್ಲ ನೀವೇ ನರಳ್ತಾ ಇದ್ದೀರಾ ಅಂದರೆ ನೀವು ಏನು ಮಾಡಿದ್ರೆ ಆಚೆ ಬರ್ತೀರಾ ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಸ್ಟ್ರೆಸ್ ಆಗಿದ್ದರೆ ಇಲ್ಲ ಡಿಪ್ರೆಷನ್ ಆಗಿದ್ದರೆ ನೀವೇನು ಮಾಡಬೇಕು ಅಂದರೆ ಡೀಪ್ ಬ್ರೀತಿಂಗ್ ಮಾಡಬೇಕಾಗುತ್ತೆ. ಅಂತ ಡೀಪ್ ಬ್ರೀತಿಂಗ್ ನೀವು ಇನ್ಹೇಲಿಂಗ್ ಮಾಡಿದಾಗ ಆಕ್ಸಿಜನ್ ನಿಮಗೆ ಸ್ಪ್ರೆಡ್ ಆಗುತ್ತೆ ಬ್ರೈನಲ್ಲಿ. ಯಾವಾಗ ಆಕ್ಸಿಜನ್ ಸ್ಪ್ರೆಡ್ ಆಗುತ್ತೋ ಬ್ರೈನಲ್ಲಿ ನಿಮಗೆ ಸ್ಪೇಸ್ ಸಿಕ್ದಂಗೆ ಆಗುತ್ತೆ, ಅಲ್ಲಿ ನಿಮಗೆ ಉಸಿರಾಡ್ದಂಗೆ ಆಗುತ್ತೆ, ನಿಮಗೆ ಸ್ವಲ್ಪ ಸಮಾಧಾನ ಸಿಕ್ದಂಗೆ ಆಗುತ್ತೆ. ಸೊ ಡೀಪ್ ಬ್ರೀತಿಂಗ್ ತುಂಬ ಇಂಪಾರ್ಟೆಂಟ್. ಯಾವಾಗ ನಾವು ಎಕ್ಸೇಲ್ ಮಾಡ್ತೀವೋ, ನಾವು ಉಸಿರನ್ನ ಬಿಡ್ತೀವೋ, ಆವಾಗ ನಮ್ಮ ನೋವನ್ನು ಆಚೆ ಬಿಡೋ ಹಾಗೆ ನಾವು ಎಕ್ಸೇಲ್ ಮಾಡಬೇಕಾಗತ್ತೆ. ಸೊ ಡೀಪ್ ಬ್ರೀತಿಂಗ್ ಒಂದು 10 to 15 ಟೈಮ್ಸ್ ನೀವು ಇಮಿಡಿಯೇಟಾಗಿ ಮಾಡಬೇಕು. ಇಮಿಡಿಯೇಟಾಗಿ ನಿಮಗೆ ಏನಾದರೂ ಅವಮಾನ ಆಗೋಗಿದೆ, ಇಮಿಡಿಯೇಟಾಗಿ ನಿಮಗೆ ಏನೋ ಡಿಪ್ರೆಷನ್ ಆಗೋಗಿದೆ, ನಿಮಗೆ ಬೇಜಾರಾಗೋಗಿದೆ, ಅದನ್ನು ಹೇಳ್ಕೊಳಕ್ಕಾಗ್ತಾ ಇಲ್ಲ, ತಡ್ಕೊಳಕ್ಕಾಗ್ತಾ ಇಲ್ಲ ಅಂದಾಗ ನೀವು 10 ಟೈಮ್ಸ್ ಇಲ್ಲ 15 ಟೈಮ್ಸ್ ಡೀಪ್ ಬ್ರೀತಿಂಗ್ ಮಾಡಬೇಕು. ನೀವು ಈ ಡೀಪ್ ಬ್ರೀತಿಂಗ್ ಆಚೆ ಹೋಗಿ ಮಾಡಿದ್ರೆ ಒಳ್ಳೆಯದು. ಇಲ್ಲ ನೀವು ಯಾರಿಗೂ ಹೇಳ್ಕೊಳಕ್ಕಾಗ್ತಾ ಇಲ್ಲ, ನಾನು ತೋರಿಸ್ಕೊಳಕ್ಕಾಗ್ತಾ ಇಲ್ಲ ಅಂದರೆ ನೀವು ರೆಸ್ಟ್ ರೂಮ್ಗೆ ಹೋಗಿ ಡೀಪ್ ಬ್ರೀತಿಂಗ್ ನೀವು ಮಾಡ್ಬೋದು. ಈ ಡೀಪ್ ಬ್ರೀತಿಂಗ್ ಮಾಡೋದ್ರಿಂದ ನಿಮ್ಮ ಬ್ರೈನ್ಗೆ ನಿಜವಾಗ್ಲೂ ರಿಲ್ಯಾಕ್ಸೇಷನ್ ಸಿಗುತ್ತೆ. ಎಮೋಷ್ನಲ್ ಬ್ರೈನ್ ಅಮಿಗ್ದಾಲ ಹೈಜಾಕ್ ಇದು ತುಂಬ ಡೇಂಜರು. ಯಾಕಂದರೆ ಯಾವಾಗ ಈ ಅಮಿಗ್ದಾಲ ಹೈಜಾಕ್ ಎಮೋಷ್ನಲ್ ಬ್ರೈನ್ ಆ್ಯಕ್ಟಿವೇಟ್ ಆಗುತ್ತೋ ಆವಾಗ ನಮಗೆ ಯಾರಾದರೂ ಹೇಳೋದು ಕೇಳಿಸೋದಿಲ್ಲ, ನಮಗೆ ಯಾರಾದರೂ ಹೇಳ್ತಾ ಇರೋವಾಗ ಅದು ಕಿವಿಗೆ ಹೋಗೋದಿಲ್ಲ, ನಮಗೆ ಅರ್ಥ ಆಗೋ ಪೊಸಿಷನ್ ಇರೋದಿಲ್ಲ. ಯಾಕಂದರೆ ಅದು ಆ್ಯಕ್ಚುಲಿ ಆ್ಯಕ್ಟಿವೇಟ್ ಆಗಿರುತ್ತೆ. ಇಲ್ಲಿ ಬ್ರೈನ್ ಆ್ಯಕ್ಟಿವೇಟ್ ಆಗಿದ್ದಾಗ ನಿಮಗೆ ಮತ್ತೆ ಆ ಪೇಯ್ನಲ್ಲೇ ಕೂತ್ಕೋಬೇಕು ಅನಿಸುತ್ತೆ. ಅದರಿಂದ ನೀವು ಓವರ್ ಥಿಂಕಿಂಗ್ಗೆ ಬೀಳ್ತೀರಾ. ಅಂದರೆ ಮತ್ತೆ ಪದೇ ಈ ಥರ ಆಗೋಯ್ತಲ್ಲ ಅಂತ ಹೇಳಿ ನೀವು ಅದನ್ನೇ ಯೋಚನೆ ಮಾಡ್ತಾ ಇರ್ತೀರಾ. ತುಂಬಾ ಕೆಮಿಕಲ್ಸ್ ರಿಲೀಸ್ ಆಗ್ತಾ ಹೋಗುತ್ತೆ. ಆ ಟೈಮಲ್ಲಿ ಬರೀ ನೀವು ಡೀಪ್ ಬ್ರೀತಿಂಗ್ ಅಲ್ಲ, ಒಳ್ಳೆ ನೀರು, ನೀವು ಅಟ್ಲೀಸ್ಟ್ 1 ಬಾಟಲ್ ನೀರು ಕುಡಿದ್ಬಿಟ್ರೆ ಅಂತೂ ನಿಮಗೆ ಸೇಫ್ ಅಂತ ಅನಿಸುತ್ತೆ. ನಿಮ್ಮ ಬ್ರೈನು 75% ವಾಟರ್ ಆಗಿದೆ. ಫ್ರೀಕ್ವೆನ್ಸಿ ಮೂಡಿಂದ ಮೂಡ್ಗೆ ಬದಲಾಗ್ತಾ ಇರುತ್ತೆ. ಮನಸ್ಸಿನ ಬದಲಾವಣೆ ಫ್ರೀಕ್ವೆನ್ಸಿಗಳು ಆಲ್ಫಾ, ಬೀಟಾ ಮತ್ತು ಗಾಮಾ. ಅದಕ್ಕೆ ನಾವು ಧ್ಯಾನ ಮಾಡೋದ್ರಿಂದ ಏನು ಮಾಡ್ತೀವಿ, ನಾವು ಈಸಿಯಾಗಿ ಫ್ಲಕ್ಚುವೇಟ್ ಆಗ್ತೀವಿ. ನಾವು 0 ಫ್ರೀಕ್ವೆನ್ಸಿಗೆ ನಾವು ಬಂದುಬಿಡ್ತೀವಿ. ಅಂದರೆ 14 ಹರ್ಟ್ಸಿಂದ ನಾವು 0 ಹರ್ಟ್ಸ್ಗೆ ನಾವು ಬಂದುಬಿಡ್ತೀವಿ. ಫ್ರೀಕ್ವೆನ್ಸಿನ ನಾವು ಈಸಿಯಾಗಿ ಡೌನ್ ಮಾಡ್ಕೊಂಡ್ಬಿಡ್ಬೋದು. ಧ್ಯಾನ ಮಾಡಿ ನಮ್ಮನ್ನು ನಾವು ಕಂಟ್ರೋಲ್ ಮಾಡೋ ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗಿದು ಬರುತ್ತೆ. ಅಕಸ್ಮಾತ್ ನಿಮಗೆ ಧ್ಯಾನ ಮಾಡೋ ಪ್ರಾಕ್ಟೀಸ್ ಇಲ್ಲ ಅಂದರೆ ನೀವು ಪ್ರತಿದಿನ ಈ ಡೀಪ್ ಬ್ರೀತಿಂಗ್ನ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಡೀಪ್ ಬ್ರೀತಿಂಗ್ನ ಪ್ರಾಕ್ಟೀಸ್ ಮಾಡಿ ಮತ್ತು ಜಾಸ್ತಿ ನೀರನ್ನ ಕುಡಿದ್ರೂ ನಿಮಗೆ ಈ ಎಮೋಷ್ನಲ್ ಬ್ರೈನ್ ಇಮಿಡಿಯೇಟಾಗಿ ಆ್ಯಕ್ಟಿವ್ ಆದಾಗ ನಿಮ್ಗೇನು ಅನಿಸುತ್ತೆ, ರಿಲ್ಯಾಕ್ಸೇಷನ್ ಅನಿಸುತ್ತೆ. ನೀವು ಇದನ್ನು ಮಾಡಿ. ಯಾವಾಗಲಾದರೂ ನಿಮಗೆ ತುಂಬ ಬೇಜಾರಾದಾಗ ಡೀಪ್ ಬ್ರೀತಿಂಗು ಮಾಡೋದು ತುಂಬ ಒಳ್ಳೆಯದು. ಹಾಗೆ ನೀವು ನೀರು ಕುಡಿಯೋದು ತುಂಬ ಒಳ್ಳೆಯದು. ಫ್ರೀಕ್ವೆನ್ಸಿನ ನೀವು ಬದಲಾಯಿಸ್ಕೋಬೇಕು. ಇಮಿಡಿಯೇಟಾಗಿ ನಾನು ಎಷ್ಟೇ ಕಷ್ಟ ಬರಲಿ ನಾನು ಅದನ್ನು ಎದುರಿಸ್ಬೇಕು, ನನಗೆ ಬೇಕಾಗಿರೋದನ್ನು ನಾನು
ಮಾಡ್ಕೋಬೇಕು, ನಾನು ತುಂಬ ಜಿದ್ದು ನಾನು ಸಕ್ಸಸ್ ಪಡಿಲೇಬೇಕು ಅಂತ ಅಂದಾಗ ಎಮೋಷ್ನಲ್ ಬ್ರೈನು ಜಾಸ್ತಿ ಆ್ಯಕ್ಟಿವೇಟ್ ಆದಷ್ಟು ನೀವು ಸ್ಟ್ರಾಂಗ್ ಆಗೋದೂ ಅಷ್ಟೇ ನಿಜ. ಯಾಕಂದರೆ ಬ್ರೈನಲ್ಲಿ ಆ ಪಾರ್ಟ್ ನಿಮಗೆ ಯಾವಾಗಲೂ ಎಮೋಷ್ನಲ್ ಆಗಿ ನೀವು ಆಗ್ತಾ ಇರ್ತೀರ ಮತ್ತು ಆಚೆ ಬರ್ತಾ ಇರ್ತೀರ. ಆದರೆ ನಿಮಗೆ ಗೊತ್ತಿಲ್ದಿರ ನೀವು ಇನ್ಸೈಡ್ ನೀವು ಸ್ಟ್ರಾಂಗ್ ಆಗ್ತಾ ಇರ್ತೀರ. ನಿಮ್ಮಲ್ಲಿ ಏನೋ ಒಂದು ಛಲ ಇರುತ್ತೆ, ನಾನು ಸಾಧನೆ ಮಾಡಲೇಬೇಕು ಅಂತ. ಅದನ್ನು ನೀವು ಮಾಡಬೇಕು ಅಂತಂದಾಗ ನಿಮ್ಮ ಫ್ರೀಕ್ವೆನ್ಸಿ ಅಂದರೆ ನಿಮ್ಮ ಮನಸ್ಸಿನ ಅಲೆಗಳನ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ನೀವು ಯಾವ ಅಲೆಗಳಲ್ಲಿ ನಿಮ್ಮ ಮನಸ್ಸು ತೇಲ್ತಾ ಇದೆ, ಆಲ್ಫಾ ಬೀಟಾ ಗಾಮಾ ಅಲೆಗಳಲ್ಲಿ ನಿಮಗೆ ಮನಸ್ಸು ತೇಲ್ತಾ ಇದೆಯಾ ಅನ್ನೋದನ್ನು ನೀವು ಟೆಸ್ಟ್ ಮಾಡ್ಕೋಬೇಕಾಗುತ್ತೆ. ಇದನ್ನೆಲ್ಲ ನೀವು ಟೆಸ್ಟ್ ಮಾಡ್ಕೋಬೇಕು ಅಂದರೆ ನಿಮ್ಮ ಜೊತೆ ನೀವೇ ಸ್ವಲ್ಪ ಹೊತ್ತು ಕಳಿಬೇಕಾಗತ್ತೆ. ಅಂದರೆ ಯು ಹ್ಯಾವ್ ಟು ಸ್ಪೆಂಡ್ ಯೋರ್ ಟೈಮ್ ವಿತ್ ಯೋರ್ ಸೆಲ್ಫ್. ನಿಮಗಿಂತ ನಿಮ್ಮನ್ನು ಅರ್ಥ ಮಾಡ್ಕೊಂಡಿರೋರು ಯಾರೂ ಇಲ್ಲ. ಇದಕ್ಕೆ ಕಾಮ್ ಅಂದರೆ ಸೈಲೆನ್ಸ್ ಮಾತ್ರನೇ ನಿಮಗೆ ಆನ್ಸರ್ ಕೊಡುತ್ತೆ. ನಿಮ್ಮ ಅನಲೈಸೇಷನ್ ನಿಮಗೆ ಆನ್ಸರ್ ಕೊಡುತ್ತೆ. ಸೆಲ್ಫ್ ಕ್ವಶನ್ಸ್ ನಿಮಗೆ ಆನ್ಸರ್ ಕೊಡುತ್ತೆ. ನಿಮ್ಮ ಸೆಲ್ಫ್ ಕ್ವಶನ್ಸ್ಗೆ ನೀವೇ ಆನ್ಸರ್ಸ್ ಹುಡ್ಕೊಂಡಾಗ ನೀವು ನಿಜವಾಗ್ಲೂ ಏನು ಆಗಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಆಗೇ ಆಗ್ತೀರಾ. ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು ಅದನ್ನು ಮಾಡೇ ಮಾಡ್ತೀರಾ. ಈ ಎಮೋಷ್ನಲ್ ಸ್ಟೇಟ್ ಆಫ್ ಮೈಂಡಿಂದ ನೀವು ಹೀಗೆ ಚಿಟಿಕೆ ಹೊಡೆಯೋದ್ರಲ್ಲಿ ನೀವು ಆಚೆ ಬರ್ತೀರಾ. ನೀವೇನಾದರೂ ಮೆಡಿಟೇಷನ್ ಕಲಿಬೇಕು ನಾನು ಅಂತ ಅಂದ್ಕೊಂಡ್ರೆ ನೀವು ಮೆಡಿಟೇಷನ್ನ ನೀವು ಕಲಿಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.